ನಮಸ್ಕಾರ, ವೆಲ್ಕಮ್ ಟು ದನ್ನಾಸ್ ಕಾರ್ನರ್. ಈ ವಿಡಿಯೋಲ್ಲಿ ಸಿಂಪಲ್ ಆ್ಯಂಡ್ ಡಿಲೀಷಿಯಸ್ ಆಗಿ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಹೇಳಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಹೋಟೆಲ್ನಲ್ಲಿ ಸಿಗೋಕ್ಕಿಂತ ಟೇಸ್ಟಿ ಕೇಸರಿಬಾತ್ ಮನೆಯಲ್ಲೇ ಮಾಡ್ಬೋದು. ಫಸ್ಟ್ ಒಂದು ಪ್ಯಾನ್ ತಗೊಂಡು ಅರ್ಧ ಕಪ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿಯಾಗೋ ಅಷ್ಟರಲ್ಲಿ ಪಕ್ಕದಲ್ಲೇ 3 ಕಪ್ ಹಾಲು ಬಿಸಿ ಮಾಡಿಟ್ಕೊಳ್ಳಿ. ಈಗ ಪ್ಯಾನ್ಗೆ 10-12 ಗೋಡಂಬಿ ಹಾಕಿ ಫ್ರೈ ಮಾಡಿ. ಮತ್ತು 10-12 ಒಣ ದ್ರಾಕ್ಷಿನೂ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಆಗಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಬೌಲ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಉಳಿದಿರೋ ತುಪ್ಪನ ಪ್ಯಾನ್ನಲ್ಲೇ ಬಿಟ್ಟು ಇದಕ್ಕೆ 1 ಕಪ್ ರವೆ ಹಾಕಿ ಒಳ್ಳೆ ಅರೋಮಾ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಬಿಸಿ ಆಗ್ತಿರೋ ಹಾಲಿಗೆ ಸ್ವಲ್ಪ ಸ್ಯಾಫ್ರಾನ್ ಫುಡ್ ಕಲರ್ ಮತ್ತು 1 ಕಪ್ ಸಕ್ಕರೆ ಹಾಕಿ. ಈ ಹಾಲನ್ನ ಫ್ರೈ ಮಾಡ್ತಿರೋ ರವೆಗೆ ಹಾಕಿ ಕಲಸಿ. ಹಾಕಿರೋ ಹಾಲನ್ನ ರವೆ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿರೋ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1/2 ಕಪ್ ತುಪ್ಪ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಲಾಸ್ಟಲ್ಲಿ ಫ್ರೈ ಆಗಿರೋ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ನ ಸಿಮ್ ಮಾಡಿ 1 ನಿಮಿಷ ಬಿಟ್ಟು ತೆಗೆದ್ರೆ ಸಖತ್ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿರೋ ಕೇಸರಿಬಾತ್ ರೆಡಿ ಟು ಸರ್ವ್. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಒಳ್ಳೆ ರೆಸಿಪೀಸ್ಗೆ ದನ್ನಾಸ್ ಕಾರ್ನರ್ನ ಸಬ್ಸ್ಕ್ರೈಬ್ ಮಾಡೋದು